ಎಲ್ಲರಿಗೂ ನಮಸ್ಕಾರ ಗುರುವೇ, ನಾನು ನಿಮ್ಮ ರಕ್ಷಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ನಲ್ಲಿ ನೀವೆಲ್ಲರೂ ಕೂಡ ಮೊಬೈಲ್ ಫೋನ್ ಮೂಲಕನೇ ಅರ್ನಿಂಗ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ನಲ್ಲಿ ಡೇಟ್ ಎಂಟ್ರಿನ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು, ಕ್ಯಾಪ್ಚಾ ಎಂಟ್ರಿನ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು, ಜೊತೆಗೆ ಕಸ್ಟಮರ್ ರಿವ್ಯೂಗಳನ್ನ ಕೊಡೋ ಮೂಲಕ ಕೂಡ ಅರ್ನಿಂಗ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪ್ಲೇ ಸ್ಟೋರ್ ಅಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ಗೆ ನೀವು 5 ಸ್ಟಾರ್ ರೇಟಿಂಗ್ ಅನ್ನು ಕೊಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ಸೂಪರ್ ಅಂತ ಕಮೆಂಟ್ ಅನ್ನು ಮಾಡಿ ಅದರ ಸ್ಕ್ರೀನ್ ಶಾಟ್ ಅನ್ನು ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಒಂದು ಕಸ್ಟಮರ್ ರಿವ್ಯೂಗೆ 50 ರೂಪಾಯಿ ದುಡ್ಡು ಸಿಗ್ತಾ ಇದೆ. ಇದೇ ತರ ನೀವು ಎಷ್ಟು ಕಸ್ಟಮರ್ ರಿವ್ಯೂಗಳನ್ನ ಕೊಡೋ ಮೂಲಕ ಬೇಕಾದ್ರೂ ಅರ್ನಿಂಗ್ ಮಾಡಬಹುದು. ಜೊತೆಗೆ ನೀವು ಏನಾದ್ರೂ ಕಂಟೆಂಟ್ ಅನ್ನ ರೈಟಿಂಗ್ ಮಾಡ್ತೀರಾ ಅಂತಂದ್ರೆ ಒಂದು ಪೇಜ್ ನ ಕಂಟೆಂಟ್ ರೈಟಿಂಗ್ ಮಾಡಿ ಕೊಟ್ಟರೆ ನಿಮಗೆ 100 ರೂಪಾಯಿ ಅರ್ನಿಂಗ್ ಆಗಿ ಸಿಗುತ್ತೆ. ಒಂದಿನದಲ್ಲಿ 10 ರಿಂದ 20 ಪೇಜ್ ನೀವು ಕಂಟೆಂಟ್ ಅನ್ನ ರೈಟಿಂಗ್ ಮಾಡಿ ಕೊಡ್ತೀರಾ ಅಂತಂದ್ರೆ ಆರಾಮಾಗಿ ನೀವು 1 ರಿಂದ 2 ಸಾವಿರ ರೂಪಾಯಿ ದುಡ್ಡನ್ನ ಕೂಡ ಅರ್ನಿಂಗ್ ಮಾಡಬಹುದು. ಜೊತೆಗೆ ನೀವು ಇಲ್ಲಿ ವಿಡಿಯೋವನ್ನ ಟ್ರಾನ್ಸ್ಲೇಟ್ ಮಾಡೋ ಮೂಲಕ ಕೂಡ ಅರ್ನಿಂಗ್ ಮಾಡಬಹುದು. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಕನ್ನಡದಲ್ಲಿರೋದನ್ನ ಇಂಗ್ಲಿಷ್ಗೆ, ಇಂಗ್ಲಿಷಲ್ಲಿರೋದನ್ನ ಕನ್ನಡಕ್ಕೆ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಿಗೆ ನೀವು ಟ್ರಾನ್ಸ್ಲೇಟ್ ಅನ್ನ ಮಾಡ್ಕೊಟ್ರಿ ಅಂತಂದ್ರೆ 2,500 ರೂಪಾಯಿ ನಿಮಗೆ ದುಡ್ಡು ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ನಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು. ಅಪ್ಲಿಕೇಶನ್ ಯಾವುದು ಇದನ್ನ ಬಳಸ್ಕೊಂಡು ರೀತಿ ಅರ್ನಿಂಗ್ ಮಾಡ್ಬೇಕಂತ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ. ಜೊತೆಗೆ ಈ ವಿಡಿಯೋಗೆಲ್ಲ ಲೈಕ್ ಮತ್ತೆ ಕಮೆಂಟ್ ಅನ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ನಿಮ್ಮೆಲ್ಲರಿಗೂ ಕೂಡ 5,000 ರೂಪಾಯಿನ ಗಿವ್ ಅವೇ ಕೊಡ್ತಾ ಇದ್ದೀನಿ. ಈ ಗಿವ್ ಅವೇನ ವಿನ್ ಆಗಬೇಕು ಅಂತಂದ್ರೆ ಈ ವಿಡಿಯೋಗೆ ತಪ್ಪದೇನೆ ಲೈಕ್ ಮಾಡಿರಬೇಕು. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಬೇಕು, ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ಮಾತ್ರ ಅಷ್ಟೇ ಗಿವ್ ಅವೇ ಸಿಗ್ತಾ ಇರೋದು. ಜೊತೆಗೆ ನೀವು ಈ ವಿಡಿಯೋಗೆ ಏನಾದರೂ ಒಂದನ್ನ ಕಮೆಂಟ್ ಮಾಡಿ ತಿಳಿಸಿರಬೇಕಾಗುತ್ತೆ. 3 ಕೆಲಸನ ಮಾಡಾದ್ಮೇಲೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವತ್ತು ಸಂಜೆ 9 ಗಂಟೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ರಿಲೀಸ್ ಆಗುತ್ತೆ. ಫಾರ್ಮ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ವಿತಿನ್ 72 ಅವರ್ಸ್ ಒಳಗಡೆ 5,000 ರೂಪಾಯಿ ದುಡ್ಡನ್ನ ಗಿವ್ ಅವೇನ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರೂಫ್ ಅನ್ನ ಬಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಮಿಸ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಅನ್ನ ಈಗಲೇ ಮಾಡಿ. ಡೈರೆಕ್ಟ್ ಆಗಿ ನಾನು ಇವಾಗ ಈ ಅಪ್ಲಿಕೇಶನ್ ಯಾವುದು ಇದನ್ನ ಬಳಸ್ಕೊಂಡು ಈ ರೀತಿ ಅರ್ನಿಂಗ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ಲೇ ಸ್ಟೋರ್ ನಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡ್ಕೊಂಡು ನೀವು ಅಲ್ಲಿ ಮೇಲ್ಗಡೆ ಅರ್ನ್ ಮನಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ನಿಮ್ಗೆ ಇಂಟರ್ಫೇಸ್ ಬರುತ್ತೆ. ಡು ಯು ಹ್ಯಾವ್ ಎನಿ ಇನ್ವೈಟ್ ಕೋಡ್ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಿರುವಂತಹ ಈ ಕೋಡ್ ಅನ್ನು ಎಂಟರ್ ಮಾಡ್ಕೊಂಡು ನೀವು ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಕ್ಕೆ ಹೇಳುತ್ತೆ. ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTP ನ ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡ್ರಿ ಅಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಂಟ್ರೆಸ್ಟ್ ಫಾರ್ಮ್ ಅಂತ ನೀವು ಇಲ್ಲಿ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಬಂದ್ಬಿಟ್ಟು 3 ಸೆಲೆಕ್ಟ್ ಮಾಡ್ಕೊಂಡೆ. ಅದು ಯಾವುದು ಅಂತಂದ್ರೆ ಕಂಟೆಂಟ್ ರೈಟಿಂಗು ಮತ್ತೆ ವಾಯ್ಸ್ ಓವರು ಮತ್ತೆ ಸರ್ವೆ ಅಂತ ನಾನು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಕ್ಕೆ ಹೇಳುತ್ತೆ. ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಅನ್ನು ಎಂಟರ್ ಮಾಡಕ್ಕೆ ಹೇಳುತ್ತೆ. ಎಂಟರ್ ನ ಮಾಡ್ಕೊಂಡು ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಪ್ಲಿಕೇಶನ್ಗೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನ ಹೋಮ್ ಇಂಟರ್ಫೇಸ್ ನಮಗೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಬೇಸಿಕಲಿ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನ ವಿದ್ಯಾರ್ಥಿಗಳಿಗೆ ಅಂತಾನೆ ಡೆವಲಪ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ಎಜುಕೇಶನ್ ಮಾಡೋದ್ರ ಜೊತೆಗೆ ಈ ಅಪ್ಲಿಕೇಶನ್ ನಲ್ಲಿ ಸಿಂಪಲ್ ಆಗಿರುವಂತಹ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಪಾರ್ಟ್ ಟೈಮ್ ಅಲ್ಲಿ ನೀವು ಅರ್ನಿಂಗ್ ಅನ್ನ ಮಾಡಬಹುದು. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ ಬಳಸಿಕೊಂಡು ಒಳ್ಳೆ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂತಾ ಇದ್ದಾರೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ ಡೌನ್ಲೋಡ್ ಆಗಿದೆ ಈ ಒಂದು ಅಪ್ಲಿಕೇಶನ್. ನೀವು ಕೂಡ ಈ ಅಪ್ಲಿಕೇಶನ್ ನಲ್ಲಿ ಈಗಲೇ ಅರ್ನಿಂಗ್ ಅನ್ನ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ಅಲ್ಲಿ ನೀವು ಸ್ಕ್ರೋಲ್ ನ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ರೀಸೆಂಟ್ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ. ಸಿ ಆಲ್ ಪ್ರಾಜೆಕ್ಟ್ಸ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕಂಪನಿ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನೋಡ್ತಿರ್ಬೋದು. ನಿಮ್ಗೆ ಇಲ್ಲಿ ವಿಡಿಯೋವನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ 2,500 ರೂಪಾಯಿ ದುಡ್ಡು ಸಿಗ್ತದೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಲ್ಲಿ. ಅದ್ರ ಬಿಟ್ಟು ಕೆಳಗೆ ಬಂದ್ರಿ ಅಂತಂದ್ರೆ ವಿಕಿಪೀಡಿಯಾ ಪೇಜ್ ಕ್ರಿಯೇಟರ್ ಅಂತ ಇದೆ. ನೀವೇನಾದ್ರೂ ವೆಬ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೆ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ರೆ 3,600 ರೂಪಾಯಿ ನಿಮಗೆ ದುಡ್ಡು ಸಿಗ್ತಾ ಇದೆ. ಅದೇ ತರ ಕಂಟೆಂಟ್ ರೈಟಿಂಗು ನಾನು ಅವಾಗ ಹೇಳಿದೆ ನಿಮಗೆ ಒಂದು ಪೇಜ್ ಕಂಟೆಂಟ್ ಅನ್ನ ರೈಟಿಂಗ್ ಮಾಡ್ಕೊಟ್ರೆ 100 ರೂಪಾಯಿ ನಿಮಗೆ ದುಡ್ಡು ಸಿಗ್ತಾ ಇದೆ ಅಂತ ನೋಡ್ತಿರ್ಬೋದು. ನೀವು ಕಂಟೆಂಟ್ ರೈಟಿಂಗ್ ಅನ್ನ ಮಾಡ್ಕೊಟ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ 100 ರೂಪಾಯಿ ದುಡ್ಡು ಸಿಗ್ತದೆ ಒಂದು ಪೇಜ್ ಕಂಟೆಂಟ್ ಅನ್ನ ರೈಟಿಂಗ್ ಮಾಡ್ಕೊಟ್ರೆ. ಅದೇ ತರ ನಮ್ಗೆ ಇಲ್ಲಿ ಕಸ್ಟಮರ್ ರಿವ್ಯೂ ಕೂಡ ಇರುವಂತದ್ದು. ನೀವೇನಾದ್ರೂ ಕಸ್ಟಮರ್ ರಿವ್ಯೂ ಅನ್ನ ಮಾಡ್ತೀರಾ ಅಂತಂದ್ರೆ ನಿಮಗೆ ಒಂದು ಕಸ್ಟಮರ್ ರಿವ್ಯೂ ಅನ್ನ ಮಾಡಿ ಸಬ್ಮಿಟ್ ಮಾಡಿದ್ರೆ 50 ರೂಪಾಯಿ ನಿಮಗೆ ದುಡ್ಡು ಸಿಗ್ತಾ ಇದೆ. ಈ ತರ ನೀವು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬಹುದು. ನಾನು ಮೊದಲನೇದಾಗಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ್ದೆಲ್ಲ ಪ್ರಾಜೆಕ್ಟ್ ಗಳಿದೆ ಮತ್ತೆ ಯಾವ ರೀತಿ ಅರ್ನಿಂಗ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ಈ ಅಪ್ಲಿಕೇಶನ್ ನ ಡೈಲಿ ಓಪನ್ ಮಾಡ್ತೀರಾ ಅಂತಂದ್ರೆ ಡೈಲಿ ನಿಮಗೆ ಸ್ಪಿನ್ ಅಂಡ್ ವಿನ್ ಸಿಗುತ್ತೆ. ಸಿಂಪ್ಲಿ ನೀವು ಹೋಮ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಧ್ಯದಲ್ಲಿರುವಂತಹ ಸ್ಪಿನ್ ಅಂಡ್ ವಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ಒಂದು ಸ್ಪಿನ್ ಅಂಡ್ ವಿನ್ ಅಲ್ಲಿ ನೀವು ಫ್ರೀ ಆಗಿ 1,000 ರೂಪಾಯಿ ದುಡ್ಡನ್ನ ಕೂಡ ವಿನ್ ಆಗಬಹುದು. ಸಿಂಪ್ಲಿ ನಾನು ಗೋ ಅಂತ ಕ್ಲಿಕ್ ಮಾಡ್ಕೋತೀನಿ. ಒಂದು ದಿನಕ್ಕೆ ನಮಗೆ 3 ಸ್ಪಿನ್ಗಳು ಅವೈಲೇಬಲ್ ಇರ್ತವೆ. ನೋಡ್ತಿರ್ಬೋದು ಇವಾಗ ನಾನು ಸ್ಪಿನ್ ಮಾಡಿದೀನಿ ಎಷ್ಟು ದುಡ್ಡು ನನಗೆ ಇಲ್ಲಿ ಬರುತ್ತೆ ಅಂತ. ಇವಾಗ ನೋಡಿ ನನಗೆ 1 ರೂಪಾಯಿ ದುಡ್ಡು ಸಿಕ್ತು. ಇದೇ ಆಕ್ಚುಲಿ ಬಂದ್ಬಿಟ್ಟು ರಿಯಲ್ ಕ್ಯಾಶ್ ಆಗಿರುತ್ತೆ. ಅಂಡ್ ದೆನ್ ಈ ದುಡ್ಡು ಆಟೋಮೆಟಿಕ್ ಆಗಿ ನನ್ನ ಒಂದು ವ್ಯಾಲೆಟ್ ಸೆಕ್ಷನ್ ಹೋಗ್ಬಿಟ್ಟು ಆಡ್ ಆಗುವಂತದ್ದು. ಈ ತರ ನೀವು ಈ ಅಪ್ಲಿಕೇಶನ್ ನಲ್ಲಿ ಡೈಲಿ ಸ್ಪಿನ್ ಅಂಡ್ ವಿನ್ ಕೂಡ ಮಾಡಿಕೊಂಡು ಅರ್ನಿಂಗ್ ಅನ್ನ ಮಾಡಬಹುದು. ಇನ್ನು ನೀವು ಈ ಅಪ್ಲಿಕೇಶನ್ ನಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಜಾಸ್ತಿ ದುಡ್ಡನ್ನ ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಹೋಮ್ ಸೆಕ್ಷನ್ ನಲ್ಲಿ ನೀವು ಸಿ ಆಲ್ ಪ್ರಾಜೆಕ್ಟ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ ಗಳು ಬರುತ್ತೆ. ಎಲ್ಲಾನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ನೀವು ಅರ್ನಿಂಗ್ ಮಾಡಬಹುದು. 30 ರಿಂದ 40 ನಿಮಿಷದ ಕೆಲಸಕ್ಕೆ ನಿಮಗೆ 100 ರಿಂದ 200 ರೂಪಾಯಿ ದುಡ್ಡು ಅರ್ನಿಂಗ್ ಆಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ತಿರ್ಬೋದು ಪೇಟಿಎಂ ಒಂದು ಲೂಡೋ ಅಪ್ಲಿಕೇಶನ್ ಇದೆ. ಈ ಲೂಡೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಆಡ್ತೀರಾ ಅಂತಂದ್ರೆ 46 ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಇದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತೀವಿ. ಕೆಳಗಡೆ ನಮಗೆ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ ಯಾವ ರೀತಿಯಾಗಿ ನಾವು ಇಲ್ಲಿ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ. ಇವರು ಮೆನ್ಷನ್ ಮಾಡಿರುವಂತ ಎಲ್ಲ ಸ್ಟೆಪ್ಸ್ ಅನ್ನ ಕೂಡ ಫಾಲೋ ಮಾಡಿದ್ರಿ ಅಂತಂದ್ರೆ ಮಾತ್ರ ನಿಮಗೆ
ದುಡ್ಡು ಸಿಗುತ್ತೆ. ಮೊದಲು ನೀವು ಯಾವುದೇ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ನೀವು ಡೀಟೇಲ್ಸ್ ಅನ್ನು ಓದ್ಕೊಳ್ಳಿ. ಕೆಳಗಡೆ ನೋಡಿ ನಾವು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಮಿನಿಮಮ್ ನಾವಿಲ್ಲಿ 25 ರೂಪಾಯಿ ದುಡ್ಡನ್ನ ಡೆಪಾಸಿಟ್ ಮಾಡಿ 3 ಗೇಮ್ ಪ್ಲೇಗಳನ್ನ ಕೊಡ್ತೀವಿ ಅಂತಂದ್ರೆ ಆರಾಮಾಗಿ ನಮಗೆ ಇಲ್ಲಿ ಬಂದ್ಬಿಟ್ಟು 46 ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಕೆಳಗಡೆ ನೀವು ಸ್ಟಾರ್ಟ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದು ನಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಮತ್ತೆ ಪ್ರಾಜೆಕ್ಟಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಪೇಟಿಎಂ ಲೂಡೋ ಲಿಂಕ್ ಅಂತ ಇದೆ, ಆ ಬ್ಲೂ ಕಲರ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ನಮಗೆ ಈ ರೀತಿ ಇಂಟರ್ಫೇಸ್ ಕರ್ಕೊಂಡ್ ಬರುತ್ತೆ. ಇಲ್ಲಿ ನೀವು ಈ ಒಂದು ಪೇಟಿಎಂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನ್ ಅಲ್ಲಿ 25 ರೂಪಾಯಿ ದುಡ್ಡನ್ನ ಡೆಪಾಸಿಟ್ ಮಾಡಿ 3 ಗೇಮ್ ಪ್ಲೇಗಳನ್ನ ಕೊಟ್ಟಾದ್ಮೇಲೆ ಸ್ಕ್ರೀನ್ ಶಾಟ್ ಅನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸ್ಕ್ರೀನ್ ಶಾಟ್ ಅನ್ನು ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ ದುಡ್ಡು ಸಿಗುತ್ತೆ. ಕರೆಕ್ಟ್ ಆಗಿ ನೀವು 3 ಗೇಮ್ ಪ್ಲೇಗಳನ್ನ ಕೊಟ್ಟಾದ್ಮೇಲೆ ಹೋಮ್ ಸೆಕ್ಷನ್ ಒಂದು ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ಸ್ಕ್ರೀನ್ ಶಾಟ್ ಅನ್ನ ತಗೊಂಡಾಗ್ತಿದ್ದಂಗೆ ನೀವು ನೋಡ್ತಿರ್ಬೋದು. ಸೊ ನಮ್ಗೆ ಇಲ್ಲಿ ಸಬ್ಮಿಟ್ ಕಂಪ್ಲೀಟ್ ಫಾರ್ಮ್ ಅಂತ ಇದೆ. ನೀವು ಇಲ್ಲಿ ಏನಪ್ಪ ಮಾಡಬೇಕು ಅಂತಂದ್ರೆ ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ರಿಮಾರ್ಕ್ ಅಂತ ಬಂತು, ಮತ್ತೆ ಕೆಳಗಡೆ ಪಿಕ್ ಫೈಲ್ ಅಂತ ಬಂತು. ನೀವು ಇಲ್ಲಿ ಪಿಕ್ ಫೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನು 3 ಗೇಮ್ ಪ್ಲೇಗಳನ್ನ ಕೊಟ್ಟಿದ್ರೆ ಮತ್ತೆ ದುಡ್ಡು ಏನು ಕಟ್ ಆಗಿದೆ ಆ ಹಿಸ್ಟ್ರಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಏನಿರುತ್ತೆ ಅದರ ಸ್ಕ್ರೀನ್ ಶಾಟ್ ಅನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ ದುಡ್ಡು ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ನಲ್ಲಿ. ಅದ್ಬಿಟ್ಟು ನಮಗೆ ಇಲ್ಲಿ ತುಂಬಾನೇ ಆಫರ್ಗಳು ಬರುತ್ತೆ, ಕೇವಲ 1-2 ಮಾತ್ರ ಅಂತಲ್ಲ. ಫಾರ್ ಎಕ್ಸಾಂಪಲ್ ನೋಡಿ ಅಬ್ಸ್ಟ್ರಾಕ್ಸ್ ಅಪ್ಲಿಕೇಶನ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ 30 ನಿಮಿಷದ ಕೆಲಸಕ್ಕೆ 150 ರೂಪಾಯಿ ನಮಗೆ ದುಡ್ಡು ಸಿಗ್ತಾ ಇದೆ. ಸಿಂಪ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಅಬ್ಸ್ಟ್ರಾಕ್ಸ್ ಅರ್ನ್ ನೌ ಅಂತ ಇದೆಯಲ್ಲ ಬ್ಲೂ ಕಲರ್ ನಲ್ಲಿ ಅದನ್ನ ಕ್ಲಿಕ್ ಮಾಡಬೇಕು. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ನಲ್ಲಿ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಅವರೇ ಹೇಳ್ತಿರೋ ತರನೇ 30 ನಿಮಿಷದ ಕೆಲಸ ಇರುತ್ತೆ. 1 ರೂಪಾಯಿ ಕೂಡ ನೀವು ಇಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇತ್ತು ಅಂತಂದ್ರೆ ಸಾಕು, ಆರಾಮಾಗಿ ನೀವು 15ರಿಂದ 30 ನಿಮಿಷದೊಳಗಡೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಇಮೇಲ್ ಐಡಿ ಮೊಬೈಲ್ ಫೋನ್ ಮೂಲಕ ವೆರಿಫೈ ಮಾಡಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ವೆರಿಫೈ ಮಾಡ್ಕೊಂಡಾದ್ಮೇಲೆ ನೀವಲ್ಲಿ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿ ಈ ಸೈನ್ ಅನ್ನ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಅಬ್ಸ್ಟ್ರಾಕ್ಸ್ ಅಕೌಂಟ್ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ನಿಮಗೆ ಬಂದ್ಬಿಟ್ಟು ವಿತಿನ್ 24 ಅವರ್ಸ್ ಅಲ್ಲಿ ಅಬ್ಸ್ಟ್ರಾಕ್ಸ್ ಅಕೌಂಟ್ ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗ್ತಿದ್ದಂಗೆ ಆರಾಮಾಗಿ ನಿಮಗೆ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಅಲ್ಲಿ 150 ರೂಪಾಯಿ ದುಡ್ಡು ಸಿಗುತ್ತೆ. ಇದನ್ನ ಕೂಡ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಕೆಳಗಡೆ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ನ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕರ್ಕೊಂಡ್ ಬರುತ್ತೆ. ಸಿಂಪ್ಲಿ ನೀವು ಮತ್ತೆ ಇದ್ರ ಮೇಲೆ ಕ್ಲಿಕ್ ನ ಮಾಡಿಕೊಂಡು ಸ್ಟಾರ್ಟ್ ನ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಬ್ಸ್ಟ್ರಾಕ್ಸ್ ಅಕೌಂಟ್ ಓಪನ್ ಆಗ್ತಿದ್ದಂಗೆ ಪ್ರೊಫೈಲ್ ನ ಮೇಲೆ ಕ್ಲಿಕ್ ನ ಮಾಡಿಕೊಂಡು ಪ್ರೊಫೈಲ್ ನ ಸ್ಕ್ರೀನ್ ಶಾಟ್ ಅನ್ನು ಅಪ್ಲೋಡ್ ಮಾಡಬೇಕು. ಅದನ್ನ ಕೂಡ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಸಬ್ಮಿಟ್ ಕಂಪ್ಲೀಟೇಷನ್ ಅಂತಿದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅಕೌಂಟ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಒಂದು ಟೈಪಿಂಗ್ ಅನ್ನ ಮಾಡಿ ಪಿಕ್ ಫೈಲ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋವನ್ನ ಸ್ಕ್ರೀನ್ ಶಾಟ್ ಅನ್ನು ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ ಈ ಅಪ್ಲಿಕೇಶನ್ ಅಲ್ಲಿ ದುಡ್ಡು ಸಿಗುವಂತದ್ದು. ಅದೇ ತರ ನೀವು ಇಲ್ಲಿ ಶೇರ್ ಅಂಡ್ ಅರ್ನ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಪರ್ಟಿಕ್ಯುಲರ್ ಅಬ್ಸ್ಟ್ರಾಕ್ಸ್ ಒಂದು ಪ್ರೊಫೈಲ್ ನ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಲಿಂಕ್ ಅನ್ನು ನೀವು ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಬಹುದು. ನಿಮ್ಮ ಲಿಂಕ್ ಇಂದ ನಿಮ್ಮ ಫ್ರೆಂಡ್ ಕೂಡ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅಬ್ಸ್ಟ್ರಾಕ್ಸ್ ಅಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ಇದರಿಂದನೂ ಕೂಡ ನಿಮಗೆ ಅರ್ನಿಂಗ್ ಅನ್ನ ಸಿಗುತ್ತೆ. ಇದೇ ತರ ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಗಳಿರುತ್ತೆ. ಯಾವುದೇ ಆಪ್ಷನ್ಗಳನ್ನ ಕೂಡ ನೀವು ಕಂಪ್ಲೀಟ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಅರ್ನಿಂಗ್ ಅನ್ನ ಮಾಡಬಹುದು. ಸ್ಕ್ರೋಲ್ ನ ಮಾಡ್ಕೊಂಡು ಹೋದಷ್ಟು ಕೂಡ ನಮಗೆ ಇಲ್ಲಿ ತುಂಬಾನೇ ಆಫರ್ಗಳು ಬರ್ತಾ ಹೋಗುವಂತದ್ದು. ನೀವು ತುಂಬಾ ಜನ ಡೇಟ್ ಎಂಟ್ರಿ ಮಾಡಬೇಕು, ಕ್ಯಾಪ್ಚಾ ಎಂಟ್ರಿ ಮಾಡಬೇಕು ಅಂತಿರಲ್ವಾ, ಆ ಒಂದು ಆಫರ್ಗಳು ಕೂಡ ಬರ್ತಾವೆ. ಇಲ್ಲಿ ಯಾವುದೇ ಆಫರ್ ಅನ್ನ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಅರ್ನಿಂಗ್ ಅನ್ನ ಮಾಡಿ ನೋಡಿ. ನಮಗೆ ಇಲ್ಲಿ ತುಂಬಾನೇ ಆಪ್ಷನ್ಗಳಿದೆ. 40 ರೂಪಾಯಿಗಿದೆ, 30 ರೂಪಾಯಿಗಿದೆ, 10 ರೂಪಾಯಿಗಿದೆ, 20 ರೂಪಾಯಿಗಿದೆ. ಮತ್ತೆ ಲ್ಯಾಂಗ್ವೇಜ್ ಅನ್ನ ಕೂಡ ನೀವು ಟ್ರಾನ್ಸ್ಲೇಟ್ ಅನ್ನ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು. ಇದನ್ನ ನೀವು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಬೇಕು ಅಂತಂದ್ರೆ ಕೆಳಗಡೆ ನಮಗೆ ಇಲ್ಲಿ ಅಪ್ಲೈ ಪ್ರಾಜೆಕ್ಟ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ನ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಇಲ್ಲಿ ತೋರಿಸ್ತಿರುವಂತ ಇಷ್ಟು ಇನ್ಫಾರ್ಮೇಶನ್ ಗಳನ್ನ ಫಿಲ್ ನ ಮಾಡಿ ಸಬ್ಮಿಟ್ ನ ಮಾಡ್ತೀರಾ ಅಂತಂದ್ರೆ ನಿಮ್ಮ ಪ್ರೊಫೈಲ್ ಏನಾದರೂ ಅಪ್ರೂವ್ ಆಯ್ತು ಅಂತಂದ್ರೆ ನಿಮ್ಗೆ ಇವರು ಈ ಜಾಬ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಈ ಜಾಬ್ ಅನ್ನ ಕೂಡ ನೀವು ಫಿಲ್ ನ ಮಾಡಿಕೊಂಡು ಅರ್ನಿಂಗ್ ಅನ್ನ ಮಾಡಬಹುದು. ಅದೇ ತರ ನೀವು ಇಲ್ಲಿ ಕಂಪನಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟೆಂಟ್ ರೇಟಿಂಗ್ ಇರುವಂತದ್ದು, ಕಂಟೆಂಟ್ ರೇಟಿಂಗ್ ಅಲ್ಲೂ ಕೂಡ ನೀವು ಅರ್ನಿಂಗ್ ಅನ್ನ ಮಾಡಬಹುದು. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಪೇಜಿಗೆ 100 ರೂಪಾಯಿ ದುಡ್ಡು ಸಿಗುತ್ತೆ. ಈ ತರ ಮಲ್ಟಿಪಲ್ ಪ್ರಾಜೆಕ್ಟ್ ಗಳನ್ನ ನೀವು ಕಂಪ್ಲೀಟ್ ಮಾಡಿಕೊಂಡು ಅರ್ನಿಂಗ್ ಮಾಡಿ ನೀವೇನೆಲ್ಲ ದುಡ್ಡನ್ನು ಅರ್ನಿಂಗ್ ಮಾಡಿರ್ತೀರ ಅದನ್ನ ಇನ್ಸ್ಟೆಂಟ್ ಆಗಿ ನೀವು ವಿಡ್ರಾ ಮಾಡ್ಕೋಬಹುದು. ಅಪ್ಲಿಕೇಶನ್ ಅಂತೂ 100% ಜೆನ್ಯೂನ್ ಆಗಿದೆ, ಅದರಿಂದನೇ ವಿಡಿಯೋ ಮಾಡ್ತಿರೋದು ನಾನು. ಸಿಂಪ್ಲಿ ನೀವಿಲ್ಲಿ ನಿಮ್ಮ ವ್ಯಾಲೆಟಿನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ವಿತ್ಡ್ರಾ ಅಂತ ಆಪ್ಷನ್ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಿನಿಮಮ್ ನೀವು ವಿತ್ಡ್ರಾ ಮಾಡಬೇಕು ಅಂತಂದ್ರೆ 50 ರೂಪಾಯಿ ನಿಮ್ಮ ಹತ್ರ ದುಡ್ಡು ಇರಬೇಕಾಗುತ್ತೆ. 50 ರೂಪಾಯಿ ದುಡ್ಡು ಮಾಡ್ಕೊಂಡು ನೀವು ಇನ್ಸ್ಟೆಂಟ್ ಆಗಿ ನಿಮ್ಮ ದುಡ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡಬಹುದು. ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಗಳನ್ನ ಬೈಂಡ್ ಮಾಡಕ್ಕೆ ಹೇಳುತ್ತೆ. ಬೈಂಡ್ ಅನ್ನ ಮಾಡ್ಕೊಂಡು ವಿತ್ಡ್ರಾ ಮಾಡಿದ್ರಿ ಅಂತಂದ್ರೆ ಪೇಮೆಂಟ್ ಕೂಡ ಇನ್ಸ್ಟೆಂಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೆಟಲ್ ಆಗುವಂತದ್ದು ಈ ಒಂದು ಅಪ್ಲಿಕೇಶನ್ ನಲ್ಲಿ. ಅಪ್ಲಿಕೇಶನ್ ಅಂತೂ ಸೀರಿಯಸ್ಲಿ ಜೆನ್ಯೂನ್ ಆಗಿದೆ. ಎಲ್ಲರೂ ಕೂಡ ಈ ಅಪ್ಲಿಕೇಶನ್ ಬಳಸಿಕೊಂಡು ಅರ್ನಿಂಗ್ ಮಾಡ್ಕೊಳ್ಳಿ. ನಾನು ಕೂಡ ಇದೇ ಅಪ್ಲಿಕೇಶನ್ ನಲ್ಲಿ ಒಂದು ಸಿಂಗಲ್ ಆದಂತ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದೆ 4 ರೂಪಾಯಿಗೆ. ಆ ದುಡ್ಡು ಕೂಡ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ನಾನು ಪ್ರೂಫ್ ಅನ್ನ ಕೂಡ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. 50 ರೂಪಾಯಿ ದುಡ್ಡನ್ನ ವಿಡ್ರಾ ಮಾಡ್ಕೊಂಡಿದ್ದೀನಿ. ಸ್ಟಿಲ್ ನನ್ನ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ 16 ರೂಪಾಯಿ ದುಡ್ಡಿದೆ. ಈ ಒಂದು ದುಡ್ಡನ್ನ ಕೂಡ ನಾನು 100 ರೂಪಾಯಿ ದುಡ್ಡು ಮಾಡಿಕೊಂಡು ವಿಡ್ರಾ ಮಾಡ್ಕೊಂತೀನಿ. ಸೊ ಅಪ್ಲಿಕೇಶನ್ ಜೆನ್ಯೂನ್ ಆಗಿದೆ. ಎಲ್ಲರೂ ಕೂಡ ಮಲ್ಟಿಪಲ್ ವೇಸ್ ಅಲ್ಲಿ ಅರ್ನಿಂಗ್ ಮಾಡ್ತೀರಾ ಮತ್ತೆ ಸಿಂಪಲ್ ಆಗಿರುವಂತಹ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಮಾಡ್ತೀರಾ ಅಂತಂದ್ರೆ 7 ಮಾಡಿಸ್ತಂತ ಅಪ್ಲಿಕೇಶನ್ ಇದು. ಕರೆಕ್ಟ್ ಆಗಿ ನೀವು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಡೀಟೇಲ್ಸ್ ಅನ್ನ ಓದ್ಕೊಳ್ಳಿ. ಯಾವ ರೀತಿಯಾಗಿ ನಾವು ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕಂತ ಒಂದನ್ನ ನೆನಪಿಟ್ಕೊಳ್ಳಿ. ಸ್ಟೆಪ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಕಡ್ಡಾಯವಾಗಿ ನೀವು ಸ್ಕ್ರೀನ್ ಶಾಟ್ ಅನ್ನ ಅಪ್ಲೋಡ್ ಮಾಡಲೇಬೇಕು. ಸ್ಕ್ರೀನ್ ಶಾಟ್ ಅನ್ನ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ದುಡ್ಡು ಸಿಗುತ್ತೆ. ಅಂದ್ರೆ ಇದು ವೆರಿಫಿಕೇಶನ್ ಹೋಗುತ್ತೆ. ವೆರಿಫಿಕೇಶನ್ ಹೋಗಾಗ್ತಿದ್ದಂಗೆ ದುಡ್ಡು ಅಪ್ರೂವ್ ಆಗಿ ನಿಮ್ಮ ವ್ಯಾಲೆಟ್ ಸೆಕ್ಷನ್ ಗೆ ಆಡ್ ಆಗುವಂತದ್ದು. ಒಂದ್ ವೇಳೆ ವೆರಿಫಿಕೇಶನ್ ಆದ್ರೂ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂತಂದ್ರೆ ಕಸ್ಟಮರ್ ಸಪೋರ್ಟ್ ಆಪ್ಷನ್ ಕೂಡ ಇರುವಂತದ್ದು. ಆ
ಕಸ್ಟಮರ್ ಸಪೋರ್ಟ್ ಆಪ್ಷನ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿಕೊಂಡು ನಾನು ಅಕೌಂಟ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ ಆದ್ರೂ ಕೂಡ ದುಡ್ಡು ಬಂದಿಲ್ಲ ಅಂತ ನೀವು ಪ್ರಾಬ್ಲಮ್ ಅನ್ನ ಎಸ್ಕಲೇಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ದುಡ್ಡನ್ನು ನಿಮ್ಮ ವ್ಯಾಲೆಟ್ಗೆ ಆಡ್ ಮಾಡ್ತಾರೆ. ಆವಾಗ ಬೇಕಾದ್ರೂ ನೀವು ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ದುಡ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೊಳ್ಳಿ. ಜೊತೆಗೆ ನೀವೇನಾದ್ರೂ ಕಂಟೆಂಟ್ ರೈಟಿಂಗು ಮತ್ತೆ ಬೇರೆ ಬೇರೆ ರೀತಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೇಕಂತಂದ್ರೆ ಆ ಪರ್ಟಿಕ್ಯುಲರ್ ಅಂತ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ನೀವು ಅಪ್ಲೈನ ಮಾಡಿದ್ರಿ ಅಂತಂದ್ರೆ ಮತ್ತೆ ನಿಮ್ಮ ಪ್ರೊಫೈಲ್ ಕೂಡ ಅಪ್ರೂವ್ ಆಯ್ತು ಅಂತಂದ್ರೆ ಒಂದು ಪೇಜ್ ನೀವು ಕಂಟೆಂಟ್ ರೈಟಿಂಗ್ ಅನ್ನ ಮಾಡಿದ್ರೆ ನಿಮಗೆ 100 ರೂಪಾಯಿ ಸಿಗುತ್ತೆ. ಅದೇ ತರ ನೀವು ಏನು ಕಸ್ಟಮರ್ ರಿವ್ಯೂ ಅಂತ ಆಪ್ಷನ್ ಇದೆ, ಇದಕ್ಕೆ ಏನಾದರೂ ಅಪ್ಲೈ ಮಾಡಿ ಅಪ್ರೂವ್ ಆಯ್ತು ಅಂತಂದ್ರೆ ಒಂದು ಕಸ್ಟಮರ್ ರಿವ್ಯೂ ಅನ್ನ ಕೊಡ್ತೀರಾ ಅಂತಂದ್ರೆ 50 ರೂಪಾಯಿ ನಿಮಗೆ ದುಡ್ಡು ಸಿಗುತ್ತೆ. ಅಪ್ಲಿಕೇಶನ್ ಅಂತೂ ಪಕ್ಕ ಚೆನ್ನಾಗಿದೆ. ಬೇಕು ಅಂತಂದ್ರೆ ನೀವು ಫನ್ ಗ್ರೋ ಅಪ್ಲಿಕೇಶನ್ ಬಗ್ಗೆ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ನೋಡಬಹುದು. ತುಂಬಾ ಜನ ವಿಡಿಯೋ ಮಾಡಿದ್ದಾರೆ. ಆ ಎಲ್ಲಾ ವಿಡಿಯೋಗಳನ್ನ ನೋಡಿಕೊಂಡು ಈ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕೂಡಲೇ ಕಮೆಂಟ್ ಅನ್ನ ಮಾಡಿ ತಿಳಿಸಿ, ಅದಕ್ಕೆ ಪಕ್ಕಾ ಉತ್ತರ ಕೊಡ್ತೀನಿ ನಾನು. ಸಿಗೋಣ.